ಆಗಿದೆ. ಇಂತಹ ಸಮಯದಲ್ಲಿ ಕೆಲವೊಂದು ಸಚಿವರು ಶಾಸಕರು ವಿದೇಶ ಪ್ರವಾಸ ಇಲ್ಲ, ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕಂತೂ ಬಂದಿಲ್ಲ. ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ 30 ಜನ ಶಾಸಕರು, 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ತಾವು ನೋಡ್ತಾ ಇದ್ರಿ ಬೆಳಗ್ಗೆಯಿಂದ ಕೆಲಸ ಟಿವಿ ನೋಡ್ಲಿಕ್ಕೆ ಬಹಳಷ್ಟು ಕಡಿಮೆ ಸಿಕ್ಕಿರುತ್ತೆ. ಏನು ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಬರುತ್ತೋ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಖಾಲಿ ಇದ್ದಲ್ಲಿ. ಬಟ್ ಆ ರೀತಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದರೂ ಇದೆಯಾ? ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. DK ಶಿವಕುಮಾರ್ ಹೇಳಿದ್ದಾರೆ ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ತಮ್ಮ ಹೇಳೋದಾಗ್ಲಿ DK ಶಿವಕುಮಾರ್ ಸಾಹೇಬ್ರು ಹೇಳೋದಾಗ್ಲಿ ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿದ್ದಾರೆ. ನಿಮ್ಮದೇ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಪಾಲ್ಯ ಕಳೆದ 30 ವರ್ಷಗಳಿಂದ ಬೇಸಿಗೆ ಆರಂಭಕ್ಕೂ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ. ನಿಮಗೂ ಕೂಡ ಸಾಕಷ್ಟು ದೂರನ ಕೊಟ್ಟಿದ್ರಂತೆ. ಈಗ ಅವರು ಏಪ್ರಿಲ್ ಜಾತ್ರೆ ಇದೆ, ನಾವು ಬೇಗ ಕರೆಯೋದು ಕಷ್ಟ ಆಗ್ತಿದೆ ನಮಗೆ, ಪ್ರತಿಭಟನೆ. ಬೇಸಿಗೆ ಬಂದ ತಕ್ಷಣ ಪ್ರತಿ ಊರಲ್ಲೂ ಕೂಡ ನೀರಿನ ಸಮಸ್ಯೆ ಆಗುತ್ತೆ. ಅದು ತಮಗೂ ಗೊತ್ತಿದೆ. 9 ತಿಂಗಳು ಬೆಳಗಾವಿಯಲ್ಲಿ ಮಳೆ ಆದರೂ ಕೂಡ ಕುಡಿಯೋ ನೀರಿಗೆ ಬರ ಅನ್ನೋದು ನಿಮಗೂ ಗೊತ್ತಿದೆ, ಅದು ನಮಗೂ ಗೊತ್ತಿದೆ. ಆ ರೀತಿ ಎಲ್ಲ ಇದ್ದು ಕೂಡ ಅದನ್ನು ಸರಿ ಮಾಡ್ತೀವಿ. ಮೇಡಮ್, ಬಾಗೇವಾಡಿ ಬಸ್ ನಿಲ್ದಾಣ ಒಂದು ಆಗಬೇಕು ಅಂತ ಒಂದು ಬೇಡಿಕೆ ಇತ್ತು ಜನರು. ಜಾಗ ಇಲ್ಲ ಅಂತ ಹೇಳಿ ಒಂದು ಇದಿದೆ. ತಾವೇನು ಇನಿಷಿಯೇಟಿವ್ ತಗೊಂತೀವಿ? ನನಗೂ ಕೂಡ ಬಹಳಷ್ಟು ಆಸೆ ಇದೆ. ಯಾಕಂತಂದ್ರೆ ಅದನ್ನ ಪಟ್ಟಣ ಪಂಚಾಯಿತಿ ಮಾಡಿದೆ. ಬಾಗೇವಾಡಿ ಪಟ್ಟಣ ಪಂಚಾಯಿತಿ ಮಾಡಿದೆ. ಇನ್ನು ಬೆಳಗಾವಿ ತಾಲೂಕಾ ಕೂಡ ಇನ್ಮೇಲೆ ಬೆಳಗಾವಿ ಗ್ರಾಮೀಣ ತಾಲೂಕಾ ಅಂತ ಅದನ್ನು ಪ್ರಪೋಸಲ್ ಕಳಿಸಿದ್ರೆ ಅದು ಕೂಡ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗಿದೆ. ನೀವು ಹೇಳಿದ ಹಾಗೆ ಬಾಗೇವಾಡಿಗೆ ಅತ್ಯಂತ ಅವಶ್ಯಕತೆ ಇರೋದು ಬಸ್ ಸ್ಟ್ಯಾಂಡ್. ಅಲ್ಲಿ ಬೆಲೆ ಗಗನಕ್ಕೇರಿದೆ. ನಾನೇ ಸ್ವಂತ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ 1 ಎಕರೆ ಜಮೀನಲ್ಲಿ ಮಾಡೋಣ ಅಂತ ಅಂದ್ರೂ ಕೂಡ ಬೆಲೆ ಗಗನಕ್ಕೇರಿದೆ. ಮಾತುಕತೆ ಶುರು ಇದೆ, ನೋಡೋಣ. ಇದೇ ಬಾಗೇವಾಡಿ ಕೇಂದ್ರವಾಗಿ ಇಟ್ಕೊಂಡೆ ತಾಲೂಕು ಮಾಡೋದು ಪ್ರಸ್ತಾವನೆ ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಮಾಡ್ತೀವಿ. ಆ ಕೇಂದ್ರ ಈ ಕೇಂದ್ರ ಹೆಡ್ ಕ್ವಾರ್ಟರ್ಸ್ ಬೆಳಗಾವಿ ಇದ್ರೆ ಅನುಕೂಲ ಅನ್ನೋದು ನನ್ನ. ನಾನೇ ಸ್ವಂತ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ 1 ಎಕರೆ ಜಮೀನಲ್ಲಿ ಮಾಡೋಣ